ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಎಳ್ಳು ಹಚ್ಚಿದ ಸಜ್ಜಿ ರೊಟ್ಟಿ ಖಡಕ್ಕಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ತಿಂಗಳವರೆಗೂ ಇಟ್ಟರು ಕೂಡ ಅಷ್ಟೇ ಖಡಕ್ಕಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸಜ್ಜಿ ರೊಟ್ಟಿ ಮಾಡಲಿಕ್ಕೆ ನಾನು ಈ ರೀತಿ ಸಜ್ಜೆಯನ್ನು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ. ಸಜ್ಜೆನ ನೀವೆಲ್ಲರೂ ನೋಡಿರ್ಬೋದು ಅಂದ್ಕೊಂಡಿದ್ದೀನಿ. ನೋಡಿರಲಿಲ್ಲ ಅಂದರೂ ಒಂದು ಸಲ ನೋಡಿಬಿಡ್ರಿ. ನೋಡಿರಿ, ಈ ರೀತಿ ಸಣ್ಣಕ್ಕಿರುತ್ತೆ. ಇದರ ಜೊತೆಗೆ ನಾನು ಒಂದು ಸ್ವಲ್ಪ ಅಕ್ಕಿ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇವಾಗನು ಮಿಲ್ಗೋಗಿ ಹಿಟ್ಟು ಮಾಡಿಸ್ಕೊಂಬರೋಣ. ಹಿಟ್ಟು ಮಾಡಿಸೋಕ್ಕಿಂತ ಮುಂಚೆ ನೀವು ಒಂದು ಸ್ವಲ್ಪ ಬಿಸಿಲಲ್ಲಿಟ್ಟು ನಂತರ ಹಿಟ್ಟು ಮಾಡಿಸ್ಕೊಂಬರ್ರಿ. ಆಗ ಹಿಟ್ಟು ನಿಮಗೆ ಸ್ಮೂತಾಗಿ ಬರುತ್ತೆ. ಮಿಲ್ನಲ್ಲಿ ಹಿಟ್ಟು ಮಾಡಿಸ್ಕೊಂಬಂದು ನೀಟಾಗಿ ಜಡಿ ಮಾಡಿ ತೊಗೊಂಡಿದ್ದೀನಿ. ನೀಟಾಗಿ ಜಡಿ ಮಾಡಿದ್ಮೇಲೆ ಒಂದು ಡಬ್ಬಿಯಲ್ಲಿ ಹಾಕಿ ನೀಟಾಗಿ ಮುಚ್ಚಿ ಇಟ್ಕೊಂಡ್ಬಿಟ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ಉಪಯೋಗಿಸ್ಕೋಬೋದು. ಈಗ ಈ ಹಿಟ್ಟನ್ನು ಉಪಯೋಗಿಸಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೋಡಿರಿ, ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ನೀವು ಉಪಯೋಗಿಸ್ಕೋಬೋದು. ನಾನಿಲ್ಲಿ ಒಂದು 2 ಬೌಲ್ ಆಗುವಷ್ಟು ಹಿಟ್ಟನ್ನ ಹಾಕೊತಾ ಇದ್ದೀನಿ. ಈಗ ಇದರಲ್ಲಿ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ರಿ. ಉಪ್ಪು ಹಾಕೋದ್ರಿಂದ ರೊಟ್ಟಿ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನೀವು ರೊಟ್ಟಿನ ಎಷ್ಟೇ ದಿನ ಇಟ್ಟರೂ ಕೂಡ ಕಹಿ ಆಗಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಕೊತಾ ಇದ್ದೀನಿ. ಅರಿಶಿನ ಪುಡಿ ಹಾಕೋದ್ರಿಂದ ನೋಡ್ಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ರೊಟ್ಟಿ. ನೀವು ಸಜ್ಜಿ ಹಿಟ್ಟು ಮಾಡಿಸ್ಕೊಂಬರೋ ಟೈಮಲ್ಲಿ ಅರಿಶಿನ ಬೋಟ್ ಅಂತ ಸಿಗುತ್ತೆ ನೋಡಿರಿ, ಅದನ್ನು ಸ್ವಲ್ಪ ತರಿತರಿಗೆ ಕುಟ್ಟಿ ಸಜ್ಜಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಹಿಟ್ಟು ಮಾಡಿಸ್ಕೊಂಬಂದರೆ ಅರಿಶಿನ ಪುಡಿ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ರೊಟ್ಟಿನ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈಗ ಒಂದ್ಸಲ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಬಿಡ್ರಿ. ಈ ರೀತಿ ಮಿಕ್ಸ್ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಈ ರೀತಿ ಗ್ಯಾಪ್ ಮಾಡ್ಕೊಳ್ರಿ. ಈಗ ನೀರು ಬಿಸಿ ಮಾಡ್ಕೋಬೇಕು, ಹಾಗಾಗಿ ಸ್ಟವ್ನ ಆನ್ ಮಾಡಿ ಒಂದು ಚಿಕ್ಕ ಪಾತ್ರೆ ಇಟ್ಕೊತಾ ಇದ್ದೀನಿ. ಈಗ ಇದರಲ್ಲಿ ಒಂದೇ ಒಂದು ಕಪ್ನಷ್ಟು ನೀರನ್ನು ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಹಿಟ್ಟು ತುಂಬ ಜಿಗಿ ಇದ್ದರೆ ನೀರನ್ನು ಸ್ವಲ್ಪನೇ ಬಿಸಿ ಮಾಡಿ ಹಾಕ್ಕೊಳ್ರಿ. ಜಿಗಿ ಇರಲಿಲ್ಲ ಅಂದರೆ ಮಾತ್ರ ಜಾಸ್ತಿ ನೀರನ್ನ ಬಿಸಿ ಮಾಡಿ ಇದಕ್ಕೆ ಸೇರಿಸ್ಕೊಳ್ರಿ. ನೋಡಿ, ಚೆನ್ನಾಗಿ ಬಿಸಿಯಾಗಿದೆ. ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಮಧ್ಯದಲ್ಲಿರುವಂಥ ಹಿಟ್ಟನ್ನು ಮಾತ್ರ ಈ ರೀತಿ ಕಲಿಸ್ಕೊಳ್ಳೋಣ. ಇವಾಗಲೇ ಹಿಟ್ಟು ಮಾಡಿಸಿರೋದ್ರಿಂದ ಹಿಟ್ಟು ಚೆನ್ನಾಗಿ ಜಿಗಿ ಇದೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಹಿಟ್ಟು ಮಾಡಿಸಿ ತುಂಬ ದಿನ ಆಗಿದ್ದರೆ ಜಿಗಿ ಸ್ವಲ್ಪ ಕಡಿಮೆ ಆಗಿರುತ್ತೆ, ಹಾಗಾಗಿ ನೀರನ್ನು ಸ್ವಲ್ಪ ಜಾಸ್ತಿನೇ ಬಿಸಿ ಮಾಡಿ ಹಾಕ್ಕೊಳ್ರಿ. ಈಗ ಹಿಟ್ಟು ಕಲಿಸ್ಕೊಳ್ಳೋಣ. ಹಾಗಾಗಿ ನಾರ್ಮಲ್ ತಣ್ಣೀರು ತೊಗೊಂಡಿದ್ದೀನಿ. ಈಗ ಇದನ್ನು ಸೈಡಲ್ಲಿ ಇಟ್ಟು ಹಿಟ್ಟನ್ನ ನಾದ್ಕೊಳ್ಳೋಣ. ನೋಡಿರಿ, ಮೊದಲು ನೀರು ಹಾಕಕ್ಕೆ ಹೋಗ್ಬಿಡ್ರಿ. ಚೆನ್ನಾಗಿ ಎಲ್ಲ ಹಿಟ್ಟನ್ನ ಒಂದು ಸಲ ಈ ರೀತಿ ಕಲಿಸ್ಕೊಳ್ರಿ. ನೋಡಿರಿ, ಎಲ್ಲವನ್ನೂ ಈ ರೀತಿ ನೀಟಾಗಿ ಕಲಿಸಿದ್ಮೇಲೆ ಈಗ ಇದರಲ್ಲಿ ನಾರ್ಮಲ್ ತಣ್ಣೀರನ್ನೇ ಸ್ವಲ್ಪ ಹಾಕಿ ಕಲಿಸ್ಕೊಳ್ಳೋಣ. ಒಂದೇ ಸಲಕ್ಕೆ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ಈ ರೀತಿ ನಾದ್ಕೊಳ್ರಿ. ಅಂದಾಗ ಹಿಟ್ಟಿನಲ್ಲೂ ಚೆನ್ನಾಗಿ ಜಿಗಿ ಬರುತ್ತೆ ಮತ್ತು ಹಿಟ್ಟು ಕೂಡ ಚೆನ್ನಾಗಿ ರೆಡಿ ಆಗುತ್ತೆ. ಹಿಟ್ಟನ್ನು ಈ ರೀತಿ ನಾವು ತುಂಬ ಹೊತ್ತು ಕಲಿಸ್ಕೊಂಡ್ರೆ ರೊಟ್ಟಿ ತಟ್ಟಬೇಕಾದ್ರೆ ಎಲ್ಲೂ ಹರಿಯಲ್ಲ. ಎಷ್ಟೇ ದೊಡ್ಡದಾಗಿ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪನೇ ನೀರನ್ನು ಹಾಕಿ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ರಿ. ನೋಡಿ, ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ರೊಟ್ಟಿ ತಟ್ಟುವಾಗ ಕೆಳಗಡೆ ಹಾಕಲಿಕ್ಕೆ ಒಣ ಸಜ್ಜೆ ಹಿಟ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ನಂತರ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ಈಗ ಇದರಲ್ಲಿ ಒಂದು ಚಿಕ್ಕ ಬಟ್ಟೆ ಕೂಡ ಈ ರೀತಿ ತೊಗೊಳ್ರಿ. ಇದು ಎದಕ್ಕೆ ಬೇಕು ಅನ್ನೋದು ಮುಂದೆ ತೋರಿಸ್ತೀನಿ. ಈಗ ಇದನ್ನು ಕೂಡ ಸೈಡಲ್ಲಿ ಇಟ್ಕೊಳ್ಳೋಣ. ರೊಟ್ಟಿ ತಟ್ಟುವಾಗ ಮೇಲ್ಗಡೆ ಹಚ್ಚಲಿಕ್ಕೆ ಒಂದು ಸ್ವಲ್ಪ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಬೇಕಂದರೆ ತೊಗೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ರೊಟ್ಟಿ ತಟ್ಟೋದು ಹೇಗೆ ಅಂತ ನೋಡ್ಕೊಳ್ಳೋಣ. ತಟ್ಟೋಕ್ಕಿಂತ ಮುಂಚೆ ತವಾನ ಬಿಸಿ ಮಾಡ್ಕಿಟ್ಕೊಳ್ಳೋಣ. ಹಾಗಾಗಿ ಸ್ಟವ್ನ ಆನ್ ಮಾಡಿ ತವಾನ ಇಟ್ಕೊಂಡಿದ್ದೀನಿ. ಇದು ಬಿಸಿ ಆಗಲಿ ಅಷ್ಟರಲ್ಲಿ ಕಡೆ ರೊಟ್ಟಿನ ತಟ್ಟಿ ರೆಡಿ ಮಾಡ್ಕೊಳ್ಳೋಣ. ನೋಡಿರಿ, ಕಲಸಿರುವಂಥ ಹಿಟ್ಟಿನಲ್ಲಿ ಸ್ವಲ್ಪ ಹಿಟ್ಟನ್ನ ತೊಗೊಂಡು ಚೆನ್ನಾಗಿ ಈ ರೀತಿ ಒಂದು ಸ್ವಲ್ಪ ನಾದ್ಕೊಳ್ರಿ. ನಂತರ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತೊಗೊಳ್ರಿ. ನೋಡಿರಿ, ಜಾಸ್ತಿ ತೊಗೋಬೇಡ್ರಿ, ಒಂದು ಸ್ವಲ್ಪ ಹಿಟ್ಟು ಮಾತ್ರ ತೊಗೊಳ್ರಿ. ಜಾಸ್ತಿ ತೊಗೊಂಡ್ರೆ ರೊಟ್ಟಿ ದಪ್ಪ ಆಗುತ್ತೆ. ನೋಡಿರಿ, ಈ ರೀತಿ ಸ್ವಲ್ಪ ಅಗಲ ಮಾಡಿ ಮೇಲ್ಗಡೆ ಈ ರೀತಿ ಎಳ್ಳು ಹಚ್ಕೊತಾ ಇದ್ದೀನಿ. ನೀವು ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ಯಾವುದಾದ್ರೂ ಹಚ್ಕೋಬೋದು. ಸಜ್ಜಿ ರೊಟ್ಟಿಯನ್ನು ನಾವು ಎಳ್ಳು ಹಚ್ಚಿ ಮಾಡೋದ್ರಿಂದ ನಿಜವಾಗ್ಲೂ ಟೇಸ್ಟು ಚೆನ್ನಾಗಿರುತ್ತೆ. ಈಗ ಕೆಳಗಡೆ ಒಂದು ಸ್ವಲ್ಪ ಒಣ ಸಜ್ಜೆ ಹಿಟ್ಟು ಹಾಕ್ಬಿಟ್ಟು ಈಗ ತಟ್ಕೊಳ್ಳೋಣ. ನೋಡಿರಿ, ಒಂದು ಕೈಯಿಂದ ಮಾತ್ರ ಈ ರೀತಿ ಅಗಲ ಮಾಡ್ತಾ ಹೋಗಬೇಕು, ಇನ್ನೊಂದು ಕೈ ಪಕ್ಕದಲ್ಲಿರಬೇಕು. ಒಂದು ಸ್ವಲ್ಪ ದೊಡ್ಡದಾಗೋವರೆಗೂ ಇದೇ ರೀತಿ ತಟ್ಕೊಳ್ರಿ. ಈ ರೀತಿ ಒಂದು ಸ್ವಲ್ಪ ದೊಡ್ಡದಾದ್ಮೇಲೆ 2 ಕೈನ ಉಪಯೋಗಿಸಿ ಈ ರೀತಿ ತಟ್ತಾ ಹೋಗೋಣ. ಒಂದು ಕೈ ತಿರುಗಿಸ್ತಾ ಹೋಗಬೇಕು, ಇನ್ನೊಂದು ಕೈಯಿಂದ ಈ ರೀತಿ ಅಗಲ ಮಾಡ್ತಾ ಹೋಗಬೇಕು. ಅಂದಾಗ ನಮಗೆ ರೊಟ್ಟಿ ಬೇಗನೆ ದೊಡ್ಡದಾಗುತ್ತೆ. ರೊಟ್ಟಿ ಮಾಡೋದು ಕಷ್ಟ ಏನಿಲ್ಲ, ತುಂಬ ಸುಲಭವಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೋಬೋದು. ನೋಡಿರಿ, ಇಷ್ಟು ದೊಡ್ಡದಾಗಿ ತೆಳ್ಳಗೆ ತಟ್ಕೊಂಡಿದ್ದೀನಿ. ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಕಾದಿರುವಂಥ ತವ ಮೇಲೆ ಹಾಕ್ಕೊಳ್ಳೋಣ. ಈ ಕಡೆ ತವ ಮುಂಚೆನೇ ಬಿಸಿ ಮಾಡಿಟ್ಟಿದ್ದೆ, ತವ ಚೆನ್ನಾಗಿ ಬಿಸಿಯಾಗಿದೆ. ಈಗ ಇದರ ಮೇಲೆ ಈ ರೀತಿ ಮಾಡಿರೋದನ್ನು ಹಾಕಿ ಈಗ ಮೇಲ್ಗಡೆಯಿಂದ ನೀರು ಹಚ್ಕೊಳ್ಳೋಣ. ಮುಂಚೆ ಒಂದು ಬೌಲ್ನಲ್ಲಿ ನೀರು ಬಟ್ಟೆ ತೊಗೊಂಡಿದ್ನಲ್ವ, ಈ ರೀತಿ ಬಟ್ಟೆನ ನೀರಿನಲ್ಲಿ ಅದ್ಬಿಟ್ಟು ಲೈಟಾಗಿ ಈ ರೀತಿ ನೀರು ಹಚ್ತಾ ಹೋಗ್ರಿ. ಜಾಸ್ತಿ ಕೂಡ ನೀರು ಹಚ್ಚಬಾರ್ದು. ಈ ರೀತಿ ಲೈಟಾಗಿ ಎಲ್ಲ ಕಡೆಗೂ ನೀರು ಹಚ್ಚಿ ಬೇಯಲಿಕ್ಕೆ ಬಿಡೋಣ. ರೊಟ್ಟಿ ನಮಗೆ ಸಾಫ್ಟಾಗಿ ಬೇಕು ಅಂದರೆ ಈ ರೀತಿ ನೀರು ಹಚ್ಚಿದ ಮೇಲೆ ಇಮ್ಮಿಡಿಯೇಟಾಗಿ ತಿರುಗಿಸ್ಕೊಳ್ರಿ. ಇಲ್ಲ ನಮಗೆ ರೊಟ್ಟಿ ಸ್ವಲ್ಪ ಖಡಕ್ಕಾಗಿ ಕ್ರಿಸ್ಪಿಯಾಗಿ ಬೇಕು ಅಂದರೆ ಈ ರೀತಿ ನೀರು ಹಚ್ಚಿದ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಂತರ ತಿರುಗಿಸ್ಕೊಳ್ರಿ. ಆಗ ನಿಮಗೆ ರೊಟ್ಟಿ ಖಡಕ್ಕಾಗಿ ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ. ನೋಡಿರಿ, ಈ ರೀತಿ ತಿರುಗಿಸಿ
ಯಾವ ಕಡೆ ಬೆಂದಿರಲ್ಲ ನೋಡಿರಿ ಆ ಕಡೆ ಬೇಯಿಸ್ಕೊಡ್ರಿ. ನೋಡಿರಿ ಇದೇ ರೀತಿ ಎರಡು ಕಡೆಗೂ ನೀಟಾಗಿ ಬೇಯಿಸ್ಕೋಬೇಕು. ನಿಮಗೆ ರೊಟ್ಟಿ ಸಾಫ್ಟಾಗಿರಬೇಕು ಅಂದರೆ ಇವಾಗಲೇ ಒಂದು ಪ್ಲೇಟ್ನಲ್ಲಿ ತೆಗೆದುಬಿಡ್ರಿ. ಇಲ್ಲ ನಮಗೆ ರೊಟ್ಟಿ ಖಡಕ್ಕಾಗಿ ಕ್ರಿಸ್ಪಿಯಾಗಿರಬೇಕು ಅಂದರೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇದೇ ರೀತಿ ತಿರುಗಿಸಿ ಸ್ವಲ್ಪ ಹೊತ್ತು ಬೇಯಿಸ್ಕೊಡ್ರಿ. ಆಗ ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ. ರೊಟ್ಟಿಯನ್ನು ನೀವು ತುಂಬ ದಿನದವರೆಗೂ ಇಟ್ಟು ತಿಂತೀವಿ ಅನ್ನೋದಾದರೆ ರೊಟ್ಟಿಯನ್ನು ನೀಟಾಗಿ ಬೇಯಿಸಿದ ಮೇಲೆ ಉಳಿದಿರೋ ರೊಟ್ಟಿ ಮಾಡೋವರೆಗೂ ಹಿಂದ್ಗಡೆ ಇಟ್ಕೊಂಡ್ಬಿಡ್ರಿ. ಜಳ ಬಡ್ದು ರೊಟ್ಟಿ ನಮಗೆ ಇನ್ನೂ ಖಡಕ್ಕಾಗಿ ರೆಡಿ ಆಗುತ್ತೆ. ಆಗ ನೀವು ಎಷ್ಟೇ ದಿನ ಇಟ್ಟು ಕೂಡ ರೊಟ್ಟಿ ಚೆನ್ನಾಗಿರುತ್ತೆ, ಬೇಗನೆ ಹಾಳಾಗಲ್ಲ. ಇದೇ ರೀತಿ ಎಲ್ಲ ರೊಟ್ಟಿಗಳನ್ನು ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಖಡಕ್ಕಾಗಿ ರೆಡಿಯಾಗಿವೆ. ಈ ಖಡಕ್ ರೊಟ್ಟಿ ಜೊತೆ ಕಾಳಿನ ಪಲ್ಯ ಸೂಪರ್ ಆಗಿರುತ್ತೆ. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ರುಚಿಕರವಾದಂಥ ಕಾಳಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲು ಸ್ಟವ್ನ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಕಪ್ನಷ್ಟು ನೀರನ್ನ ಹಾಕಿ ಬಿಸಿ ಮಾಡ್ಕೊಳ್ಳೋಣ. 2 ಕಪ್ ಹಾಕೋಬೇಕಂತೇನಿಲ್ಲ, ಬೇಕಾದಷ್ಟು ಹಾಕೋಬೋದು, ನಡೆಯುತ್ತೆ. ನೀರು ಬಿಸಿ ಆಗಲಿ ಅಷ್ಟರಲ್ಲಿ ಕಡೆ ಕಾಳು ರೆಡಿ ಮಾಡಿ ಇಟ್ಕೊಳ್ಳೋಣ. ನಾನು 6 ಥರ ಕಾಳನ್ನ ರೆಡಿ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡಿ ನೀಟಾಗಿ 1-2 ಸಲ ನೀರಿನಲ್ಲಿ ವಾಶ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ನೋಡಿರಿ ಅಷ್ಟರಲ್ಲಿ ಕಡೆ ನೀರು ಕೂಡ ಬಿಸಿಯಾಗಿದೆ. ಈಗ ಈ ಬಿಸಿನೀರಿಗೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಕಾಳನ್ನು ಸೇರಿಸ್ಕೊಳ್ಳೋಣ. ನೋಡಿರಿ ಎಲ್ಲ ಕಾಳು ಹಾಕಿ ಮೇಲಿಂದ ಕುಕ್ಕರ್ ಮುಚ್ಚಿ ಒಂದು 5 ವಿಸಿಲ್ ಕೂಗಿಸ್ಕೊಂಬರೋಣ. ನೋಡಿರಿ 5 ವಿಸಿಲ್ ಕೂಗಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ. ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಲಿಡ್ ಓಪನ್ ಮಾಡ್ಕೊತಾ ಇದ್ದೀನಿ. ನೋಡಿರಿ ನೀರೆಲ್ಲ ಖಾಲಿಯಾಗಿದೆ. ಈಗ ಕಾಳು ಬೆಂದಿದೆ ಅಲ್ವ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಕಾಳನ್ನು ಮುಟ್ಟು ನೋಡಿರಿ. ಈ ರೀತಿ ಮುಟ್ಟು ನೋಡಿದ್ರೆ ನಮಗೆ ಕಾಳು ಸಾಫ್ಟಾಗಿರಬೇಕು. ನೋಡಿರಿ ಚೆನ್ನಾಗಿ ಸಾಫ್ಟಾಗಿವೆ. ಸಾಫ್ಟಾಗಿರಲಿಲ್ಲ ಅಂದರೆ ಇನ್ನೂ 1 ಅಥವಾ 2 ವಿಸಿಲ್ ಕೂಗಿಸ್ಕೊಡ್ರಿ. ಚೆನ್ನಾಗಿ ಬೆಂದಿವೆ, ಆದರೆ ನೀರು ಖಾಲಿಯಾಗಿರೋದ್ರಿಂದ ಇನ್ನೂ ಸ್ವಲ್ಪ ನೀರನ್ನ ಬಿಸಿ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಮತ್ತೆ ಸ್ಟವ್ನ ಆನ್ ಮಾಡಿ ಈ ಕುಕ್ಕರನ್ನು ಒಲೆ ಮೇಲೆ ಇಟ್ಕೊಳ್ಳೋಣ. ಈಗ ಇದಕ್ಕೆ ಸೊಪ್ಪು ಹಾಕ್ಕೊಳ್ಳೋಣ. ನಾನು ಮೆಂತ್ಯ ಮತ್ತು ಸಬ್ಬಕ್ಕಿ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅವುಗಳನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಒಂದು ಸಲ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊಪ್ಪು ಕೂಡ ಸಾಫ್ಟ್ ಆಗಬೇಕು, ಹಾಗಾಗಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಕೊಳ್ಳೋಣ. ನೋಡಿರಿ ಕಾಳಿನ ಜೊತೆ ಸೊಪ್ಪೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಈಗ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಸಾಫ್ಟ್ ಆಗೋವರೆಗೂ ಮೇಲ್ ಮುಚ್ಚಿ ಬೇಯಿಸ್ಕೊಳ್ಳೋಣ. ನೋಡಿರಿ 1 ನಿಮಿಷ ಬೇಯಿಸಿದ್ದೆ. ಸೊಪ್ಪೆಲ್ಲ ಸಾಫ್ಟ್ ಆಗಿದೆ, ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ. ಈ ರೀತಿ ಚೆನ್ನಾಗಿ ಬೆಂದಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಡ್ರಿ. ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಕೂಡ ಹಾಕ್ಕೊತಾ ಇದ್ದೀನಿ. ಈಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ರೆಡಿಯಾಗಿದೆ. ಕೊನೆಯಲ್ಲಿ ಇನ್ನೊಂದು ಸಾಮಗ್ರಿ ಸೇರಿಸ್ಕೋಬೇಕು, ಹಾಗಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಸೈಡಲ್ಲಿ ಇಟ್ಕೊಡ್ರಿ. ಅಷ್ಟರಲ್ಲಿ ಕಡೆ ಬೆಳ್ಳುಳ್ಳಿಯನ್ನು ಕುಟ್ಟಿ ರೆಡಿ ಮಾಡ್ಕೊಳ್ಳೋಣ. ಒಂದು ಕುಟಾಣಿ ತೊಗೊಂಡಿದ್ದೀನಿ, ಅದರಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸರು, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಈಗ ಇವೆರಡನ್ನು ಸ್ವಲ್ಪ ತರಿಯಾಗಿ ಕುಟ್ಟಿ ರೆಡಿ ಮಾಡ್ಕೊಳ್ಳೋಣ. ನೋಡಿರಿ ಈ ರೀತಿ ತರಿಯಾಗಿ ಕೊಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಬೇಯಿಸಿ ಇಟ್ಕೊಂಡಿರುವಂಥ ಪಲ್ಯಕ್ಕೆ ಸೇರಿಸ್ಕೊಳ್ಳೋಣ. ಎಲ್ಲ ರೆಡಿ ಆದಮೇಲೆ ಈ ರೀತಿ ಕೊನೆ ಟೈಮಲ್ಲಿ ನಾವು ಬೆಳ್ಳುಳ್ಳಿ ಸೇರಿಸ್ಕೋಬೇಕು, ಅಂದಾಗ ಅದರ ರುಚಿ ಚೆನ್ನಾಗಿರುತ್ತೆ. ಈಗ ಈ ಬೆಳ್ಳುಳ್ಳಿ ಮೇಲ್ಗಡೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಡ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ದೇ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಮೇಲ್ಮುಚ್ಚಿ 1 ನಿಮಿಷ ಬಿಟ್ಬಿಡ್ರಿ. 1 ನಿಮಿಷದವರೆಗೂ ಬೇಯಿಸಿದ ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಲಿಡ್ನ ಓಪನ್ ಮಾಡ್ದೇ ಹಾಗೆ ಸ್ವಲ್ಪ ಹೊತ್ತು ಬಿಟ್ಬಿಡ್ರಿ. ನೋಡಿ ಒಂದು 10 ನಿಮಿಷ ಆದಮೇಲೆ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ ಸೂಪರಾಗಿ ಖಡಕ್ ರೊಟ್ಟಿ ಜೊತೆಗೆ ಬೇಕಾಗಿರುವಂಥ ಕಾಳಿನ ಪಲ್ಯ ಸವಿಯಲು ಸಿದ್ಧವಾಗಿದೆ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಇರುವಾಗಲೇ ತಿಂದ್ರಂತೂ ಸೂಪರಾಗಿರುತ್ತೆ. ನೋಡಿರಿ ಕಾಳಿನ ಪಲ್ಯ ಜೊತೆಗೆ ಒಂದು ಸ್ವಲ್ಪ ಮೊಸರು ಕೂಡ ಹಾಕೊತಾ ಇದ್ದೀನಿ. ಖಡಕ್ ರೊಟ್ಟಿಗೆ ಮೊಸರು ಚಟ್ನಿ ಪುಡಿ ಅಂತೂ ಸೂಪರಾಗಿರುತ್ತೆ. ಮೊಸರಿನಲ್ಲಿ ಚಟ್ನಿ ಪುಡಿ ಹಾಕೊತಾ ಇದ್ದೀನಿ. ನೀವು ಯಾವುದೇ ಪಲ್ಯ ಮಾಡದೇ ಇದ್ದರೂ ಕೂಡ ಈ ಮೊಸರು ಚಟ್ನಿ ಪುಡಿ ತಿಂದರೂ ಕೂಡ ಸೂಪರಾಗಿರುತ್ತೆ. ನೋಡಿ ರೊಟ್ಟಿ ರೆಡಿಯಾಗಿವೆ. ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿರಿ ನಿಮಗೆ ಸಾಫ್ಟಾಗಿ ಬೇಕು ಅಂದರೆ ಸಾಫ್ಟಾಗಿ ಮಾಡಿಕೊಡ್ರಿ, ಖಡಕ್ಕಾಗಬೇಕು ಅಂದರೆ ಈ ರೀತಿ ಖಡಕ್ಕಾಗಿ ಕೂಡ ಮಾಡ್ಕೋಬೋದು. ಚೆನ್ನಾಗಿ ಬೇಯಿಸಿ ಖಡಕ್ಕಾಗಿ ಮಾಡಿಕೊಂಡ್ರೆ ನೀವು 1 ತಿಂಗಳವರೆಗೂ ಇಟ್ಟರು ಕೂಡ ಖಡಕ್ಕಾಗಿ ಕ್ರಿಸ್ಪಿಯಾಗಿರುತ್ತೆ, ಬೇಗನೆ ಸಾಫ್ಟ್ ಆಗಲ್ಲ. ನೋಡಿರಿ ಖಡಕ್ಕಾಗಿರುವಂಥ ಸಜ್ಜಿ ರೊಟ್ಟಿಗೆ ಕಾಳಿನ ಪಲ್ಯ ಮತ್ತು ಮೊಸರು ಚಟ್ನಿ ಪುಡಿನ ಸರ್ವ್ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಒಂದು ಸಲ ನೀವು ಕೂಡ ನಿಮ್ಮ ಮನೆಯಲ್ಲಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡಿರುವಂಥ ಎಳ್ಳು ಹಚ್ಚಿದ ಸಜ್ಜಿ ರೊಟ್ಟಿ ಮತ್ತು ಹಿಂಡಿ ಪಲ್ಯನ ಮಾಡಿ ಸರ್ವ್ ಮಾಡಿ ನೋಡಿರಿ. ಟೇಸ್ಟು ಯಾವ ರೀತಿ ಇತ್ತು ಅಂತ ನಮಗೆ ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ.
ಈ ರೊಟ್ಟಿ ಮತ್ತು ಪಲ್ಯ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಮತ್ತಷ್ಟು ಹೊಸ ರೆಸಿಪಿಗಳಿಗಾಗಿ ನಮ್ಮ ದೀಪಾ ಈಸಿ ಹೋಮ್ ರೆಸಿಪಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು.